ಮೂಕವಾಣಿ ಪತ್ರಿಕೆಗೆ ತಾಲೂಕು ವರದಿಗಾರರಾಗಿ ಬಿಎನ್ ಬಾಬು ನೇಮಕ. ಡಿಕೆಹಳ್ಳಿ ಎನ್ ಬಾಬು ಅವರು ಸಾಮಾಜಿಕ ಸೇವೆಯಲ್ಲಿ ಅತಿ ಹೆಚ್ಚು ಕಾಳಜಿಯನ್ನ ಹೊಂದಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಇದಲ್ಲದೆ ಅನೇಕ ಸಂಘಗಳಲ್ಲಿ ಗುರುತಿಸಿಕೊಂಡು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿದವರಾಗಿದ್ದಾರೆ. ಇಂತಹ ಅಪರೂಪದ ವ್ಯಕ್ತಿಯನ್ನ ಮೂಕವಾಣಿ ಪತ್ರಿಕೆಯ ತಾಲೂಕು ವರದಿಗಾರರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಸಂಪಾದಕ ಚೇತನ್ ಬಾಬು ತಿಳಿಸಿದರು. ನಂತರ ವರದಿಗಾರರಾಗಿ ಆಯ್ಕೆಯಾದ ಎನ್ ಬಾಬು ಮಾತನಾಡಿ, ಪತ್ರಿಕಾ ಮಾಧ್ಯಮ ಅಂದರೆ ಕಾಗದ ಮೇಲೆ ಮುದ್ರಿತವಾದ ಅಕ್ಷರಗಳಲ್ಲ, ಸಾರ್ವಜನಿಕರು ಮತ್ತು ಸರ್ಕಾರದ ನಡುವೆ ಸಂಬಂಧ ಬೆಸೆಯುವ ಸಂಪರ್ಕ ಸಾಧನವಾಗಿದ್ದು, ವರದಿಗಾರನಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಪತ್ರಿಕಾ ರಂಗವು ಸಂವಿಧಾನದ 4ನೇ ಅಂಗವಾಗಿ ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ಉಂಟಾದ ದೋಷ ಲೋಪಗಳನ್ನು ತಿದ್ದುವ ಹಾಗೂ ಸಾರ್ವಜನಿಕ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವ ಸಂವಹನ ಮಾಧ್ಯಮವಾಗಿದೆ. ಈ ನಿಟ್ಟಿನಲ್ಲಿ ಮೂಕವಾಣಿ ಪತ್ರಿಕೆಯ ವರದಿಗಾರನಾಗಿ ಕೆಲಸ ಮಾಡುವ ಗುರುತರ ಜವಾಬ್ದಾರಿ ದೊರೆತಿರುವುದು ನನ್ನ ಜೀವನದಲ್ಲಿ ಕನ್ಸ್ಟ್ರಕ್ಷನ್ ಕ್ರಿಸ್ಮಸ್, ಹೊಸ ವರ್ಷ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ. ನಿಮ್ಮ ಅಂಗಡಿ, ಮನೆ, ಕಚೇರಿಗಳಿಗೆ ಇಂಟೀರಿಯರ್ಸ್ ಮಾಡಲು ಒಂದು ಸುವರ್ಣ ಅವಕಾಶ. ಹೊಸ ಮನೆಯಲ್ಲಿ ಟೋಟಲ್ ಇಂಟೀರಿಯರ್ಸ್ ಆರ್ಡರ್ ನೀಡಿದರೆ 100 ಚದರ ಅಡಿಗಳ PVC ಪ್ಲೇನ್ ಸೀಲಿಂಗ್ ಉಚಿತವಾಗಿ ಮಾಡಿಕೊಡಲಾಗುವುದು ಮತ್ತು 1 ಲಕ್ಷ ರೂಪಾಯಿಗಳ ಮೇಲ್ಪಟ್ಟು ಇಂಟೀರಿಯರ್ಸ್ ವರ್ಕ್ ಆರ್ಡರ್ ನೀಡಿದರೆ ಶೇಕಡ 5% ರಿಯಾಯಿತಿ ನೀಡಲಾಗುವುದು. ಈ ಒಂದು ಸುವರ್ಣ ಅವಕಾಶ ದಿನಾಂಕ 20/12/2024 ರಿಂದ 31/1/2025 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಕ್ತಿ ಇಂಟೀರಿಯರ್ಸ್ ಅಂಡ್ ಕನ್ಸ್ಟ್ರಕ್ಷನ್, KGF ಮುಖ್ಯ ರಸ್ತೆ, RR ಕನ್ವೆನ್ಷನ್ ಹಾಲ್ ಹತ್ತಿರ, ದೇಶಿಹಳ್ಳಿ, ಬಂಗಾರಪೇಟೆ. ಮೊಬೈಲ್ ಸಂಖ್ಯೆ 9920093770 ಹಾಗೂ 8553300581. ಮಾಡಬಹುದು ಅಂತಕ್ಕಂಥದ್ದು ಅನುಭವ ಆಗಿದೆ. ಯಾರಿಗೂ ಕೂಡ ನಾವು ಕೊಟ್ಟ ತಕ್ಷಣ ನಮ್ಗೆ ಅನುಭವ ಆಗೋದಿಲ್ಲ. ಆ ಅನುಭವ ನಮ್ಗೆ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಇಷ್ಟೊಂದು ದಿನ ನಾನು ಹೇಳ್ಕೊಂಡು ಬಂದೆ, ತಡೆ ಮಾಡ್ಕೊಂಡು ಬಂದೆ. ಈ ಒಂದು ಸಮಯ ಚೆನ್ನಾಗಿದೆ ಅಂತಕ್ಕಂಥದ್ದು ಒಂದು ತೀರ್ಮಾನನ ತಗೊಂಡು ನಾನೇ ಕರೆ ಮಾಡಿ ಅಣ್ಣ ವರದಿಗಾರನಾಗಿ ಬಂಗಾರಪೇಟೆಗೆ ಕೇಳಿದ್ರು ನನಗೆ. ಅವಾಗ ಸಂಯುಕ್ತ ವಾಹಿನಿ ಏನೋ ಒಂದು ಪತ್ರಿಕೆ ಇತ್ತು, ದಿನಪತ್ರಿಕೆನೇ ಇತ್ತು. ಅವಾಗೇ ಕೇಳಿದ್ರು ನನಗೆ ಅದು ಬೇಕಾಗಿಲ್ಲ, ನಾನು ಆ ಥರ ಎಲ್ಲ ಬರಲ್ಲ. ಕೆಲವೊಂದು ಇವಾಗ ಹೇಳಿದ್ರು, ನಮ್ಮ ಸುರೇಶಣ್ಣವ್ರು ಹೇಳಿದ್ರು, ಪತ್ರಿಕಾ ರಂಗದಲ್ಲಿ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಅಂತಕ್ಕಂಥದ್ದು ನಿಜ. ನಾನು ಕೆಲವೆಲ್ಲ ನೋಡಿದ್ದೀನಿ, ಕೆಲವೊಂದು ಒಂದೊಂದು ಥರ ವೇರಿಯೇಷನ್ ಡಿಫ್ರೆಂಟ್ ಆಗಿದೆ. ಅದಕ್ಕೆ ಅದೆಲ್ಲ ಬೇಡ. ನಮ್ಗೆ ಕೊಟ್ಟಿರ್ತಕ್ಕಂಥ ಏನು ಜನ ನಿಭಾಯಿಸಕ್ಕೆ ಏನು ಕೊಟ್ಟಿದ್ದಾರೆ, ಗ್ರಾಮ ಪಂಚಾಯತಿ ಏನು ಕೊಟ್ಟಿದ್ದಾರೆ, ಆ ಗ್ರಾಮ ಪಂಚಾಯತ್ ಸದ್ಬಳಕೆಯಿಂದ ನಾವು ನಿಭಾಯಿಸಿ ಒಳ್ಳೆ ಹೆಸರು ತಗೊಂಡ್ಮೇಲೆ ಇನ್ನೊಂದಕ್ಕೆ ಹೋಗ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಇವತ್ತು ಆ ಗ್ರಾಮ ಪಂಚಾಯತಿ 9 ವರ್ಷಗಳ ಕಾಲಾವಧಿಯಲ್ಲಿ ನಾನು ಮಾಡಿರ್ತಕ್ಕಂಥ ಅಧ್ಯಕ್ಷರ ಒಂದು ಸಪೋರ್ಟ್ ಏನಿದ್ದಾರೆ, ಚೇರ್ಮನ್ ಸಪೋರ್ಟ್ ಏನಿತ್ತು, ಗ್ರಾಮ ಪಂಚಾಯತ್ ಅಧಿಕಾರಿಗಳ ಸಪೋರ್ಟ್ನಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನ ನಾನು ಮಾಡಿ ತೋರಿಸಿದ್ದೀನಿ. ಅದೇ ರೀತಿ ನಮಗೆ ಅಧ್ಯಕ್ಷರು ಸಹಕಾರವನ್ನ ಕೊಡ್ತಾ ಇದ್ದಾರೆ. ನಾನು ಯಾವ ಭಾಗದಲ್ಲಿ ಹೋದ್ರೆ ಕೂಡ ನನ್ನ ಮುಂಚೂಣಿಯಲ್ಲಿ ಯಾರು ನಿಂತ್ಕೊತಾರೆ ಅವ್ರನ್ನ ಒಳ್ಳೆ ಸಹಕಾರವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಕೂಡ ನಾನು ಕೂಡ ಅವರಿಗೆ ಕೆಟ್ಟ ಹೆಸರು ತರ್ತಕ್ಕಂಥದ್ದು ಯಾವುದು ಒಂದು ಕೆಲಸ ಮಾಡಿದ್ರೆ ಒಳ್ಳೆ ಹೆಸರನ್ನೇ ತಗೊಂಡ್ಬಂದು ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ಕೂಡ ಕೊಡ್ತೀನಿ. ಅವ್ರು ಹೇಳಿದ್ರು, ಪದೇ ಹೇಳಿದ್ರು, ಆ ತರ ನಾವು ಮಾಡೋದಿಲ್ಲ. ನಮ್ಮ ಪತ್ರಿಕೆ ವರದಿಗಾರನಾಗಿ ಏನು ಮಾಡಿದ್ದಾರೆ ಅವ್ರ ಹೆಸರು, ನಮ್ಮ ಏನು ಜಿಲ್ಲಾ ನಾಯಕರಿದ್ದಾರೆ, ಪಂಚಾಯಿತಿ ಮಟ್ಟದಲ್ಲಿ ಕೂಡ ನಾವೆಲ್ಲರೂ ಕೂಡ ನಾಯಕರಾಗಿ ಬೆಂಬಲಿಸ್ತೀವಿ. ಯಾವುದೇ ಕಾರಣಕ್ಕೂ ನಾವು ಬೇರೆ ಉದ್ದೇಶದಿಂದ ಪತ್ರಿಕಾ ರಂಗಕ್ಕೆ ಹೋಗ್ಲಿಲ್ಲ. ಒಳ್ಳೆ ಉದ್ದೇಶ, ಒಳ್ಳೆ ಮೆಸೇಜ್ ಹೋಗ್ಬೇಕು, ಜನರಿಗೆಲ್ಲರೂ ಕೂಡ ಒಳ್ಳೆ ಸುದ್ದಿಯನ್ನ ಕೊಡಬೇಕು ಅಂತಕ್ಕಂಥದ್ದು ಹೋಗಿದ್ದೇವೆ ವಿನ ಬೇರೆ ಯಾವುದೇ ಉದ್ದೇಶದಿಂದ ಹೋಗ್ಲಿಲ್ಲ. ಇವಾಗ ಏನ್ ಸಮಾಜ ಸೇವೆ ಮಾಡ್ಕೊಬರ್ತೀವಿ, ಇದು ಕೂಡ ನಿರಂತರವಾಗಿ ಸಮಾಜ ಸೇವೆ ನಡೀತದೆ ಅಂತಕ್ಕಂಥದ್ದು ಹೇಳ್ತಾ, ನನ್ನನ್ನು ನಂಬಿ ಈ ಪತ್ರಿಕಾ ರಂಗಕ್ಕೆ ಪ್ರವೇಶ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನಮ್ಮ ಚೇತನ್ ಬಾಬಣ್ಣವರು ಕೊಟ್ಟಿದ್ದಾರೆ. ಅವ್ರಿಗೆ ಯಾವತ್ತೂ ಕೂಡ ಚಿರಋಣಿಯಾಗಿ ಇರ್ತೀನಿ ಅಂತಕ್ಕಂಥದ್ದು ಹೇಳ್ತಾ, ನನ್ನನ್ನು
ಗೌರವಿಸಿದಂಥ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲರೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಏನು ಕೆಜಿಎಫ್ ತಾಲೂಕು ಆಲದ ಮರ ಅಂತ ಹೇಳಿದ ತಕ್ಷಣ ನನಗೆ ಬಾಬುನ್ ಬಿಟ್ಟರೆ ಬೇರೆ ಯಾರನ್ನ ಜ್ಞಾಪಕ ಮಾಡೋಕ್ಕೆ ಆಗಲ್ಲ. ಆಲದ ಮರ ಅಂದರೆ ಬಾಬುನೇ ನನಗೆ. ಯಾಕಂದರೆ ನಮ್ಮಿಬ್ಬರ ನಂಟು ಸುಮಾರು ಒಂದು 27-28 ವರ್ಷಗಳ ನಂಟು, ಸುದೀರ್ಘ ಪಯಣ ನಮ್ಮಿಬ್ಬರದು, ಸಂಘಟನೆ ಎಲ್ಲವನ್ನು ನೋಡಿಕೊಂಡು ಇವತ್ತು ನನ್ನ ಸ್ನೇಹಿತನಾದಂಥ ಬಾಬು, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ನೇಹಿತ ಸಹೋದರರಾದಂಥ ಬಾಬು ಇವತ್ತು ಪತ್ರಿಕಾ ರಂಗಕ್ಕೆ ಕಾಲಿಡ್ತಾ ಇದ್ದಾರೆ. ಮೊದಲಿಗೆ ಅವರಿಗೆ ನಾನು ಶುಭಾಶಯವನ್ನು ಕೊಡ್ತೇನೆ. ಹಾಗೆ ಈ ಒಂದು ಸಣ್ಣ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸುರೇಶ್ ಸರ್ ಅವರು, ಆರಿಫ್ ಸರ್ ಅವರು, ಕಣ್ಣಮೂರ್ತಿ ಸರ್ ಅವರು, ಹಾಗೆ ಎಲ್ಲ ನನ್ನ ಹಿರಿಯರು, ಕಿರಿಯರು, ಸ್ನೇಹಿತ ಬಂಧುಗಳು. ಬಾಬು ನಾನು ಸುಮಾರು 6 ತಿಂಗಳ ಮೊದಲೇ ಒಂದು ಆಫರ್ ಕೊಟ್ಟಿದ್ದೆ ಪತ್ರಿಕೆಗೆ. ಈ ಪತ್ರಿಕೆಗಲ್ಲ, ಬೇರೆ ಪತ್ರಿಕೆಗೆ ಒಂದು ಆಫರ್ ಕೊಟ್ಟಿದ್ದೆ ನಾನು. ಬಟ್ ಈ ಒಂದು ಲೈನಲ್ಲಿ ಬಾಬುಗೆ ಅನುಭವ ಇದ್ದ ಕಾರಣ ಏನು ಮಾಡಿದ್ರು, ನಾನು ಏನು ಮಾಡಬೇಕು, ನನಗೆ ಬರ್ತದ ಮಾಡೋದು ಅನ್ನೋ ಆಲೋಚನೆ ಇಲ್ಲ. ಒಂದು ಇಟ್ಟಿಗೆನ ಜೋಡಿಸಿ ಒಂದು ಅದ್ಭುತವಾದಂಥ ಒಂದು ಕಟ್ಟಡ ಮಹಲ್ನ ಕಟ್ಟೋ ರೀತಿಯಲ್ಲಿ ಯಶಸ್ಸಿನ ಬೆಟ್ಟಲ್ಲಿ ಹತ್ಕೊಂಡು ಹೋಗ್ತಕ್ಕಂಥದ್ರಲ್ಲಿ ಬಾಬು ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು. ಇಟ್ಟಿಗೆಯಿಂದ ಈ ಇಟ್ಟಿಗೆನ ಜೋಡಿಸಿ ಇದೇ ರೀತಿ ಕಟ್ಕೊಂಡ್ರೆ ಒಂದು ಒಳ್ಳೆ ಮಹಲ್ ಆಗತ್ತೆ ಅಂತ ಆಲೋಚನೆ ಮಾಡುವಂಥ ಶಕ್ತಿ ಇರ್ತಕ್ಕಂಥದ್ದು ಬಾಬು. ಹಾಗಾಗಿ ಇವತ್ತು 27-28 ವರ್ಷಗಳ ನಂಟಲ್ಲಿ ನಾವೇನೋ ಅವತ್ತು ಆಲಮರದಲ್ಲಿ ಕರ್ನಾಟಕ ರಕ್ಷಣಾ ಸಮಿತಿಯನ್ನು ನಮ್ಮ ಸಹೋದರರಾದಂಥ ಡಾಕ್ಟರ್ ಚಿನಾರಾಮರವರ ನೇತೃತ್ವದಲ್ಲಿ ಪ್ರಾರಂಭ ಮಾಡಿದ್ರು. ಅದನ್ನು ಇದುವರೆಗೂ ನಾವು ಜೊತೆಯಲ್ಲಿ ಉಳಿಸ್ಕೊಂಡೇ ಬಂದಿದ್ದೀವಿ. ಅದೇ ರೀತಿ ಬಾಬು ಜೊತೆ ಸ್ನೇಹನ ಮತ್ತು ಈ ಭಾಗ